ಚಪ್ಪಲಿ ಕದ್ದವರ ಮೇಲೆ 500 ಕೋಟಿ ಕೇಸ್. ಸ್ನೇಹಿತರೆ, ಇದೇನಿದು 500 ಕೋಟಿ ಬೆಲೆ ಬಾಳೋ ಚಪ್ಪಲಿ ಯಾವುದ್ರಿ ಇದೆ? ಅಷ್ಟು ಬೆಲೆ ಬಾಳೋ ಚಪ್ಪಲಿಯನ್ನ ಯಾರು ಹಿಡ್ಕೋತಾರೆ? ಅಂಥದ್ರಲ್ಲಿ ಅದನ್ನ ಕದ್ದಿದ್ದು ಯಾರು ಅಂತ ನಿಮಗೆ ಅನ್ನಿಸಿರಬಹುದು. ಆದ್ರೆ ಅವರು ಕದ್ದದ್ದು ಕೇವಲ ಚಪ್ಪಲಿಯನ್ನಲ್ಲ, ಭಾರತೀಯ ಪರಂಪರೆಯ ಹೆಜ್ಜೆ ಗುರುತುಗಳನ್ನ. ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಮಧ್ಯೆ 800 ವರ್ಷಗಳಿಂದ ಇರೋ ಸಾಂಸ್ಕೃತಿಕ ಸಂಬಂಧವನ್ನ, ನಮ್ಮ ಜನರ ಕೌಶಲ್ಯವನ್ನ, ನಮ್ಮ ಜನರ ಕಲೆ ಹಾಗೂ ಶ್ರಮವನ್ನ. ಹಾಗಿದ್ರೆ ಏನಿದು ಚಪ್ಪಲಿ ಕಳುವಿನ ಸ್ಟೋರಿ? ಅಷ್ಟಕ್ಕೂ ಅದು ಯಾವ ಚಪ್ಪಲಿ? ಅದನ್ನ ಕದ್ದದ್ದು ಯಾರು? ಯಾವ ರೀತಿ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಚರ್ಚೆಯಾಗ್ತಾ ಇರೋದ್ಯಾಕೆ? ಈ ಎಲ್ಲವನ್ನು ಡೀಟೇಲ್ ಆಗಿ ವಿವರಿಸ್ತೀವಿ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಮೈಂಡ್ ರೆಡ್ಜರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಮೊನ್ನೆಯಷ್ಟೇ ಇಟಲಿಯ ಮೆಲಾನೋದಲ್ಲಿ ಸ್ಟ್ರಿಂಗ್ ಸಮ್ಮರ್ 2026 ಫ್ಯಾಷನ್ ಶೋ ನಡೆದಿತ್ತು. ಅದರಲ್ಲಿ ಕೆಲ ಪುರುಷರು ರ್ಯಾಂಪ್ ವಾಕ್ಗೆ ಬರ್ತಾ ಇದ್ದ ಹಾಗೆ ಇಡೀ ಭಾರತದ ಕಣ್ಣು, ಅದರಲ್ಲಿಯೂ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಕಣ್ಣು ಆ ಪುರುಷರ ಕಾಲ ಮೇಲೆ ಬಿದ್ದಿತ್ತು. ಯಾಕೆಂದ್ರೆ ಅವರು ಧರಿಸಿದ್ದು ಕೊಲ್ಹಾಪುರಿ ಶೈಲಿಯ ಚಪ್ಪಲಿಗಳನ್ನ. ಹೀಗಿದ್ರೂ ಈ ಇವೆಂಟ್ ಆಯೋಜಿಸಿದ್ದ ಫ್ರಾಡಾ ಅನ್ನೋ ಫ್ಯಾಷನ್ ಕಂಪನಿ ಕೊಲ್ಹಾಪುರ ಹೆಸರಿಗೆ ಎಲ್ಲಿಯೂ ಕ್ರೆಡಿಟ್ ಕೊಟ್ಟಿರಲಿಲ್ಲ. ಈ ವಿಚಾರ ಆರಂಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಚರ್ಚೆಗೆ ಕಾರಣವಾಯಿತು. ಚಪ್ಪಲಿ ಕಳ್ಳರು ಅಂತ ನೆಟ್ಟಿಗರು ಕಾಲೆಳೆದ್ರು. ಇಷ್ಟೆಲ್ಲ ವ್ಯಾಪಕ ಟೀಕೆಗೆ ಒಳಗಾದ ಮೇಲೆ ಇವೆಂಟ್ ಆಯೋಜಿಸಿದಂತಹ ಫ್ರಾಡಾ ಕಂಪನಿ ಕೊಲ್ಹಾಪುರ ಚಪ್ಪಲಿಗಳ ವಿನ್ಯಾಸವನ್ನ ನಾವು ಕದ್ದಿಲ್ಲ, ನಾವು ಅವುಗಳಿಂದ ಇನ್ಸ್ಪಿರೇಷನ್ ತೆಗೆದುಕೊಂಡಿದ್ದು ಅಂತ ತಾನು ಮಾಡಿದ್ದ ತಪ್ಪಿಗೆ ತೇಪೆ ಸಾರಿಸುವ ಕೆಲಸ ಮಾಡಿತ್ತು. ಆದ್ರೀಗ ಫ್ರಾಡಾ ಕಂಪನಿಗೆ ಸರಿಯಾದ ಪಾಠ ಕಲಿಸೋಕೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ಅಥವಾ ಲಿಟ್ಕರ್ ಮುಂದಾಗಿದೆ. ಹಾಗಿದ್ರೆ ಫ್ರಾಡಾ ವಿರುದ್ಧ ಲಿಟ್ಕರ್ ಏನು ಮಾಡೋಕೆ ಹೊರಟಿದೆ ಅನ್ನೋದನ್ನ ನೋಡೋಕ್ಕೂ ಮುನ್ನ ಕೊಲ್ಹಾಪುರ ಚಪ್ಪಲಿಯ ವಿಶೇಷತೆ ಬಗ್ಗೆ ನೋಡಿ ಬಿಡೋಣ. ಕೊಲ್ಹಾಪುರ ಚಪ್ಪಲಿಗಳು ಬರೀ ಚಪ್ಪಲಿಗಳಲ್ಲ, ಭಾರತೀಯ ಪರಂಪರೆಯ ಹೆಜ್ಜೆ ಗುರುತುಗಳು. ಒಮ್ಮೆಯಾದ್ರೂ ಈ ಚಪ್ಪಲಿಗಳನ್ನ ಮೆಟ್ಟಿ ನೋಡಿ. ಅದರಲ್ಲಿ ಒಂದು ಗತ್ತಿರತ್ತೆ, ಒಂದು ಗಾಂಭೀರ್ಯ ಇರತ್ತೆ. ಇವುಗಳನ್ನ ಸಿದ್ಧಪಡಿಸುವವರ ಕೈಯಲ್ಲಿ ಅಂತ ಕೌಶಲ್ಯವಿದೆ. ಸಮಗಾರ ಸಮಾಜದವರು ಇಟ್ಟ ಹೆಜ್ಜೆಗಳು 2 ರಾಜ್ಯಗಳ ನಡುವೆ ಸಾಂಸ್ಕೃತಿಕ ಬಂಧವನ್ನ ಗಟ್ಟಿಗೊಳಿಸಿದೆ. ಇದು ಇಂದು ನಿನ್ನೆಯಿಂದಲ್ಲ, ಬರೋಬ್ಬರಿ 800 ವರ್ಷಗಳಿಂದಲೂ ಈ ಬಂಧುತ್ವವಾಗಿ ಬೆಳೆಯುತ್ತಾ ಬಂದಿದೆ. ಇಂತಹ ಕೊಲ್ಹಾಪುರ ಚಪ್ಪಲಿ ಎಂದ್ರೆ ಎಲ್ರಿಗೂ ಅಚ್ಚುಮೆಚ್ಚು. ಚಲನಚಿತ್ರ ನಟ ನಟಿಯರು, ಕ್ರಿಕೆಟಿಗರು, ರಾಜಕಾರಣಿಗಳು, ರೈತರು, ಹೀಗೆ ಅವುಗಳ ವಿನ್ಯಾಸ ಅಂದಕ್ಕೆ ಬೆರಗಾಗದವರೇ ಇಲ್ಲ. ಇವು ಧೋತಾ ಆಗಿರ್ಲಿ, ಪೈಜಾಮ ಆಗಿರಲಿ, ಸಾಂಪ್ರದಾಯಿಕ ಸೀರೆ, ಚೂಡಿದಾರ್ ಜೊತೆಗೆ ಧರಿಸಲು ಸೈ, ಅಥವಾ ಪಾಶ್ಚಾತ್ಯ ಉಡುಗೆಗಳಿಗೂ ಜೈ. ಇನ್ನು ಕೊಲ್ಹಾಪುರ ಚಪ್ಪಲಿ ಹುಟ್ಟಿನ ಬಗ್ಗೆ ಯಾರ ಬಳಿಯೂ ನಿಖರವಾದ ಮಾಹಿತಿ ಇಲ್ಲ. ಇದನ್ನ ಪರಿಚಯಿಸಿದ್ದು ನಾವು ಎಂದು ಬೆಳಗಾವಿ ಜಿಲ್ಲೆಯವರು ಹೇಳಿದ್ರೆ, ಮಹಾರಾಷ್ಟ್ರದಲ್ಲಿಯೇ ಇದು ಹುಟ್ಟಿ ಖ್ಯಾತಿ ಗಳಿಸಿದೆ ಅನ್ನೋದು ಮಹಾರಾಷ್ಟ್ರದವರ ವಾದ. ಈ ಚಪ್ಪಲಿಗೆ 800 ವರ್ಷಗಳ ಇತಿಹಾಸವಿದೆ. 13ನೇ ಶತಮಾನದಲ್ಲಿ ಕೊಲ್ಹಾಪುರ ಚಪ್ಪಲಿ ತಯಾರಿಕೆ ಆರಂಭವಾಯಿತು. ಕೊಲ್ಲಾಪುರ ಸಂಸ್ಥಾನವನ್ನ ಛತ್ರಪತಿ ಶಾಹು ಮಹಾರಾಜರು ಆಳಿದ 20ನೇ ಶತಮಾನದಲ್ಲಿ ಇದಕ್ಕೆ ಮಾನ್ಯತೆ ಸಿಕ್ಕಿತು ಎಂದು ಕುಶಲಕರ್ಮಿಗಳು ಹೇಳಿಕೊಳ್ತಾರೆ. ಇಂತಹ ಪಾರಂಪರಿಕ ಕೊಲ್ಹಾಪುರ ಚಪ್ಪಲಿಯ ವಿನ್ಯಾಸವನ್ನ ನಕಲು ಮಾಡಿರುವ ಆರೋಪದ ಮೇಲೆ ಇಟಲಿಯ ಫ್ರಾಡಾ ಕಂಪನಿ ವಿರುದ್ಧ ಕಾನೂನು ಹೋರಾಟಕ್ಕೆ ಲಿಟ್ಕರ್ ಮುಂದಾಗಿದೆ. ಫ್ರಾಡಾ ಕಂಪನಿಯು ಜಿಐಜಿ ಕಾಯ್ದೆಯನ್ನ ಉಲ್ಲಂಘಿಸಿದ್ದು 500 ಕೋಟಿ ರು ನಷ್ಟದ ದಾವೆ ಹೂಡಲು ತೀರ್ಮಾನಿಸಲಾಗಿದೆ. ಈ ಹೋರಾಟದ ಉದ್ದೇಶವು ಪಾರಂಪರಿಕ ಚರ್ಮ ಕುಶಲಕರ್ಮಿಗಳಿಗೆ ಉದ್ಯೋಗಾವಕಾಶವನ್ನ ಕಾಪಾಡುವುದು ಅಂತ ಲಿಟ್ಕರ್ ಹೇಳ್ಕೊಂಡಿದೆ. ಇಂತಹ ಕ್ರಮಗಳು ಆಗ್ಲೇಬೇಕು. ಯಾಕೆಂದ್ರೆ ನಮ್ಮ ಭಾರತೀಯರ ಮೂಲಕ ಜ್ಞಾನವಾಗಿರಲಿ, ಅನೇಕ ವಸ್ತುಗಳಾಗಿರಲಿ, ನಮ್ಮ ಕೌಶಲ್ಯಗಳಾಗಿರಲಿ, ಅವುಗಳನ್ನ ನಮ್ಮಿಂದಲೇ ಕಲಿತು ಕೊನೆಗೆ ಭಾರತಕ್ಕೆ ಸಣ್ಣ ಕ್ರೆಡಿಟ್ ಕೂಡ ಕೊಡದೇ ಇದ್ದಂತಹ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಮುಂದಿವೆ. ಪ್ರಿಯ ವೀಕ್ಷಕರೇ, ಈ ಬಗ್ಗೆ ನಿಮ್ಗೇನಿಸುತ್ತೆ? ಇನ್ಸ್ಪಿರೇಷನ್ ಅಂತಹ ಹೇಳ್ಕೊಂಡು ಈ ರೀತಿ ಕದಿಯುವಂತಹ ಹೈಟೆಕ್ ಕದೀಮರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.